ಪ್ರದೇಶದ ಬಡ ಜನರಿಗೆ ಉಚಿತ ತಪಾಸಣೆ ಶಿಬಿರ ವರದಾನವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಹೇಳಿದರು. ಶನಿವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹಾಗೂ ಮದರ್ ತೆರೇಸಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಚಿತ ತಪಾಸಣೆ ಶಿಬಿರಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಕಡುಬಡವರಿಗೆ ಇಂತಹ ಉಚಿತ ತಪಾಸಣೆ ಶಿಬಿರಗಳು ವರದಾನವಾಗಿವೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಪದಾಧಿಕಾರಿಗಳು ಇಂತಹ ಸೇವೆಗೆ ನಮ್ಮ ಸಹಕಾರ ಸದಾ ಇರುತ್ತದೆ. ಇನ್ನು ಈ ಭಾಗದಲ್ಲಿ ಇಂತಹ ಶಿಬಿರಗಳು ಹೆಚ್ಚಿನದಾಗಿ ನಡೆಯಲಿ, ಬಡ ಜನರ ಆರೋಗ್ಯ ಉತ್ತಮವಾಗಿರಲಿ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯ, ಜಿಲ್ಲಾ ಯೂನಿಯನ್ ಬ್ಯಾಂಕ್ ಉಪಾಧ್ಯಕ್ಷ ಜೆಆರ್ ರವಿಕುಮಾರ್ ಮಾತನಾಡಿದರು. ಹುಬ್ಬಳ್ಳಿಯ ಸಾರ್ವಜನಿಕರು ಇಂತಹ ಉಚಿತ ತಪಾಸಣೆ ಶಿಬಿರದಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿ ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ವೈದ್ಯರು ನೀಡಿದಂತಹ ಚಿಕಿತ್ಸೆ ಮತ್ತು ಸಲಹೆಯಂತೆ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯವಂತರಾಗಿರಲು ಸದಾ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಪದಾಧಿಕಾರಿಗಳ ಸೇವೆಯ ಅನನ್ಯ ನಮ್ಮ ಭಾಗದ ಸಾರ್ವಜನಿಕರಿಗೆ ಚಿಕಿತ್ಸೆ ಪಡೆಯಲು ದೂರದ ಚಿತ್ರದುರ್ಗ, ದಾವಣಗೆರೆ, ಬೆಂಗಳೂರು, ಮಣಿಪಾಲು, ದೊಡ್ಡ ನಗರಗಳಿಗೆ ಹೋಗಲೇಬೇಕಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಪದಾಧಿಕಾರಿಗಳು ಇಂತಹ ಉಚಿತ ತಪಾಸಣೆ ಶಿಬಿರ ನಡೆಸುತ್ತಿರುವುದು ತುಂಬಾ ಹೆಮ್ಮೆಯ ಸಂಗತಿ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜುನಾಥ್ ಜೋಗಿಹಟ್ಟಿ ಮಾತನಾಡಿ, ಇಂತಹ ಉಚಿತ ತಪಾಸಣೆ ಶಿಬಿರ ನಮ್ಮ ನಾಯಕನಹಟ್ಟಿ ಹೋಬಳಿಯ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ. ಸಹಕಾರಿ ನೀಡಿದಂತಹ ಪ್ರತಿಯೊಬ್ಬರಿಗೂ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸತೀಶ್, ಮಹಿಳಾ ಜಿಲ್ಲಾಧ್ಯಕ್ಷೆ ರೇಣುಕಾ ರಾಜಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಬಳೇಶ್ ಯಾದವ್, ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರಹಟ್ಟಿ, ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಅರುಣ್ ಉಳ್ಳಾರ್ತಿ, ತಾಲೂಕಾ ನಗರ ಘಟಕ ಅಧ್ಯಕ್ಷ ಸೋಮಣ್ಣ, ತಾಲೂಕಾ ಕಾರ್ಯದರ್ಶಿ ಸತೀಶ್, ಮಹಿಳಾ ನಗರ ಘಟಕ ಅಧ್ಯಕ್ಷೆ ಅನ್ಸುಯಮ್ಮ, ಮಹಿಳಾ ಉಪಾಧ್ಯಕ್ಷೆ ಕುಸ್ಮಾ, ಮಹಿಳಾ ತಾಲೂಕಾ ಕಾರ್ಯದರ್ಶಿ ಅರ್ಚನಾ, ನಾಯಕನಹಟ್ಟಿ ಹೋಬಳಿ ಘಟಕ ಉಪಾಧ್ಯಕ್ಷ ಕೆಪಿ ನಾಗರಾಜ್, ಮಹಿಳಾ ಅಧ್ಯಕ್ಷೆ ತಿಪ್ಪಕ್ಕ ಚಿನ್ನಮಲ್ಲಯ್ಯ, ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ, ಗೌರವಾಧ್ಯಕ್ಷ ಸಿಎಸ್ ರಾಘವೇಂದ್ರ, ಕಾರ್ಯದರ್ಶಿ ಬಿ ಶಿವಮೂರ್ತಿ, ನಗರ ಘಟಕ ಉಪಾಧ್ಯಕ್ಷ ಕೆಎಂ ಮಂಜುನಾಥ, ಯುವ ಘಟಕ ಅಧ್ಯಕ್ಷ ಇ ಮಧು ಸೇರಿದಂತೆ ರೋಗಿಗಳು ಇದ್ದರು. ರಕ್ಷಣಾ ವೇದಿಕೆಯರು ಮಾಡ್ತಿರೋದು ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಕಣ್ಣಿಂದ ಆಗಿರ್ಬೋದು, ಹಾರ್ಟಿಂದ ಆಗಿರ್ಬೋದು, ಪ್ರತಿಯೊಂದೂ ಒಂದು ಎಲ್ಲ ಮಾಡುವಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ, ಅವರಿಗೆ ನಾವು ಸಹ ಅವ್ರಿಗೆ ಕೈ ಜೋಡಿಸೋಣ, ಒಗ್ಗೂಡಿಸೋಣ. ಮತ್ತು ನಾವು ತೋರಿಸ್ಕೊಂಡು ಹೋಗಿ ನೀವೇ ಆಗಿ ಸುಮ್ಮನಿರಬಾರ್ದು, ಬೇರೆಯವ್ರಿಗೆ ಹೇಳಬೇಕು ಈ ಥರ ಬಂದಿದ್ದಾರೆ, ಹೋಗಿ ತೋರಿಸ್ಕೊಂಬರ್ರಿ ಅಂತ ಹೇಳಿದ್ರೆ ಇನ್ನು ಅನೇಕ ಜನಗಳು ಅವರಿಗೆ ತೋರಿಸ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಇಲ್ಲಿಂದ ದುರ್ಗ ದಾವಣಗೆರೆಗೆ ಹೋಗೋವಂಥ ಅವಶ್ಯಕತೆ ಇರಲ್ಲ, ಅವ್ರ ಕೈಲಿ ಆಗಲ್ಲ ಹೋಗೋಕ್ಕೆ, ವಯಸ್ಸಾಗಿರುತ್ತೆ. ಅವ್ರು ಇಲ್ಲೇ ಇದ್ದರೆ ಈ ಶಿಬಿರವನ್ನು ಎಲ್ಲರೂ ಬಂದು ಶಿಬಿರದಲ್ಲಿ ಭಾಗವಹಿಸಿ ಆ ಭಾಗದಲ್ಲಿ ಅವ್ರದ್ದು ಎಲ್ಲ ಒಂದು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ರಿ, ಆರೋಗ್ಯವನ್ನು ಕಾಪಾಡಿಕೊಳ್ರಿ ಅಂತ ಹೇಳಿ ಎಷ್ಟು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಶಿಬಿರ ಅಂದರೆ ನೀವು ಎಲ್ಲ ಹೋಗಿ ತೋರಿಸ್ಕೊಂಬರ್ಬೇಕಾಯ್ತು. ಇವತ್ತು ನಾವು ಇಷ್ಟೆಲ್ಲ ಇವರು ಮಾಡ್ತಾ ಇದಾರೆ ಅಂದರೆ ಮಂಜಣ್ಣ ಇವರೆಲ್ಲ ಈ ರಕ್ಷಣಾ ವೇದಿಕೆ ಮಾಡ್ತಾ ಇದಾರೆ ಅಂದರೆ ನಮ್ಮದು ದೊಡ್ಡ ಗ್ರೇಡ್. ಯಾಕಂತೀರಾ, 44 ಹಳ್ಳಿಗಳಲ್ಲಿ ಎಲ್ಲೋದ್ರೂ ಇಲ್ಲಿ ನಾಯಕನಿಗೆ ಬಂದು ತಪಾಸಣೆ ಮಾಡಬೇಕು. ಅದಕ್ಕೋಸ್ಕರ ಇಂಥ ಅವಕಾಶ ನಾವು ಕಳ್ಕೊಂಡ್ರೆ ಈಗ ಡಾಕ್ಟರ್ಗಳು ಬಂದಾರೆ, ನಿಮ್ಗೇನು ಸಮಸ್ಯೆ ಐತೆ, ಇಂಥ ಸಮಸ್ಯೆ ಅಂದರೆ ಈಗ ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಬೇರೆ ಕಡೆಗೆ ಹೋಗಿ ಚೆಕ್ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಬಂದರೆ ಈಗ ನಾವು ಏನು ಬಸ್ಸಿಂದ ಬಂದು ಆಟೋಯಿಂದ ಬಂದು ಇಲ್ಲಿ ತೋರಿಸ್ಕೊಂಡು ಹೋದರೆ ಎಲ್ಲ ಚೆನ್ನಾಗಾಗ್ತದಂತ. ಏನನ್ನ ದೊಡ್ಡ ಕಾಯಿಲೆ ಇದ್ದರೆ ಅವರಿಗೆ ವಿಚಾರ ಮಾಡಿ ಇಲ್ಲಿಂದ ಬೆಳೆಸ್ಕೊಂಡು ಹೋದರೆ ಮುಂದೆ ಏನು ಮಾಡಬೇಕಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಯಾರ್ಯಾರಿದ್ದೀರಿ ಎಲ್ಲರೂ ಇನ್ನು ಒಂದು ದಿವಸ ಇವತ್ತೊಂದಾಗಿರ್ತಾರೆ. ಅದಕ್ಕೆ ನಮ್ಮ ಮನೆಗಳಾಗೆ ಯಾರನ್ನ ಇಲ್ಲಿ ನಾಲ್ಕು ಗಂಟೆಗೆ ಅವರು ಪಾಕೆಟಲ್ಲಿ ಈ ಮಂಚನ್ ಚೆನ್ನಾಗಿದ್ರೆ ಮಾತ್ರ ಕೆಲಸ.
ವಂಚನೆ ಹಿಂದಿದ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿದಾದ್ರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಏನು ಈಗ ಅವ್ರಿಗೆ ಹೇಳ್ದಾಗ ಪಾಲನೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಂತೇಳಿ ಹೇಳ್ತಾ ನಾನು ನೀವು ಬರೋಣ ಈ ಶಿಬಿರ ಕುರಿತು ಈಗ ವೇದಿಕೆ ಮೇಲೆ ಗಣ್ಯರು ಕೂಡ ಈ ವೇದಿಕೆಯನ್ನು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲು ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಲವಾರು ವ್ಯಕ್ತಿಗಳು ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತಿನ ಯುವಕರು ಮುತ್ತಯ್ಯರಿರ್ಬೋದು, ರಾಘವೇಂದ್ರ ಇರ್ಬೋದು, ಮಂಜಣ್ಣ, ಹಲವಾರು ಪದಾಧಿಕಾರಿಗಳಿದ್ದಾರೆ. ಅದರಲ್ಲಿ ಅನ್ಯತಾ ಭಾವಿಸಬಾರ್ದು ಉಳಿದಿರ್ತಕ್ಕಂಥ ಏನೇ ಅವರು ಇದರ ಎಲ್ಲ ಒಂದು ಒಗ್ಗಟ್ಟಿನಿಂದ ಕರ್ನಾಟಕ ರಕ್ಷಣಾ ಅಧಿಕಾರಿ ಒಂದು ಒಳ್ಳೆಯ ಇವತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮನೂ ಆಗುತ್ತೆ, ಅದು ಉಚಿತ ತಪಾಸಣಾ ಶಿಬಿರನೂ ಆಗುತ್ತೆ ಅಂತೇಳಿ ಇವತ್ತು ಉಚಿತ ತಪಾಸಣಾ ಶಿಬಿರವನ್ನು 29ನೇ ತಾರೀಕು ಆಯೋಜನೆ ಮಾಡಿದ್ದಾರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ನಾಳೆ 30ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗಲಿ ಮತ್ತು ಬೆಂಗಳೂರಿಂದ ಬಂದಿರತಕ್ಕಂಥ ಸಪ್ತಗಿರಿ ಹಾಸ್ಪಿಟ್ಲಿನ ಡಾಕ್ಟರ್ಗಳು ಮತ್ತು ಇನ್ನು ಹಲವಾರು ಈಗ 3-4 ರೀತಿ ಡಾಕ್ಟರ್ಗಳು ಬಂದಿದ್ದಾರೆ ಅಂತಿದ್ದಾರೆ. ಕಿಡ್ನಿ ಇರ್ಬೋದು, ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಇನ್ನು ಬೇರೆ ಕೈಕಾಲು ಇರ್ಬೋದು, ಬೋನ್ ಸ್ಪೆಷಲಿಸ್ಟ್ ಎಲ್ಲರೂ ಬಂದಿದೆ. ಅದನ್ನು ಒಂದು ಪ್ರಯೋಜನ ನಮ್ಮ ಹೋಬಳಿಯ ಹಲವಾರು ರೀತಿ ಜನ ಇದ್ದಾರೆ, ಇವತ್ತು ಬಡವರಿದ್ದಾರೆ. ಇಲ್ಲಿ ಬೇಕಾದಂಥ ಬೇರೆ ಸಿಟಿಗೆ ಹೋಗ್ಬೇಕು ನಾವು, ಚಿತ್ರದುರ್ಗ, ಚಳ್ಳಕೆರೆ ಅಥವಾ ಬೆಂಗಳೂರು, ಇಲ್ಲೇ ಬಂದಾಗ ನಾವು ಉಚಿತವಾಗಿ ಅದನ್ನ ಸಲಹೆ ಸೂಚನೆ ತಗೊಂಡು ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಚೆಕ್ ಮಾಡ್ತಾರೆ. ಅವ್ರಿಗೆ ಏನು ಬೇಕು ಮೂಲಭೂತವಾದಂಥ ಅನುಕೂಲ ಪಡ್ಕೊಳ್ರಿ, ಇಲ್ಲಿ ಸಿಗ್ತಕ್ಕಂಥದ್ದನ್ನ ಪಡ್ಕೊಳ್ರಿ, ಸಿಗ್ಲಿಕ್ಕಂತ ಬರ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಭೇಟಿ ಆಗ್ರಿ ಅಂತೇಳಿ ಅಲ್ಲಿ ಹೋಗಿ ತಗೊಳ್ರಿ. ಈ ಒಂದು 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ.
ಸರ್ ಈ ಕಡೆ ಬನ್ನಿ ಸರ್. ಇಲ್ಲ ಇದು ಇಲ್ಲೇ ಇತ್ತು ಇಲ್ಲೇ